ಸೊಸಿ ಬಂದ ಒಂದು ವರುಸದಾಗ ನನ್ನ ಮಗ ಬ್ಯಾರೆ ಆದ, ಮಾರಿ ಸಂದಕ ನನ್ನ ಮನೆಯಿಂದ ದೂಡಿದಾನ. ಅಯ್ಯೋ ನಾನು ನಾನು ಕೂಲಿ ಹೋಗ್ಬೇಕಂತೆ ನೋಡ್ದೇನೋ. ಏ ಪೆಂಗ, ನೀನ್ ಹೆಂಡತಿ ಎಂತ ಕೆಲಸ ಮಾಡ್ಯವಳೆ ನೋಡು. ನಾನೇನು ಮಾಡಲಿ, ನೀನೇ ತಾನೆ ಹೆಣ್ಣು ಹುಡುಕಿದ್ದು ಮದುವೆ ಮಾಡಿದ್ದು. ಯಾರಾದ್ರೂ ಮೆತ್ತಂಗಿರೋಳನ್ನ ಮದುವೆ ಮಾಡಬೇಕಾಗಿತ್ತು. ಇಂಥ ಗಯ್ಯಾಳಿನ ಯಾಕೆ ಮದುವೆ ಮಾಡಿದೆ? ನಾನೆಲ್ಲ ಮಾಡಿದೆ, ಎಲ್ಲ ಮಾಡಿದ್ದು ಈ ಸಾಕಿ ಬತ್ತಾ ಇದ್ದಾಳಲ್ಲ ಅವಳೇನೆ. ಒಳ್ಳೆ ಸೊಸೆನ ತೋರಿಸಿ ಅಂತಂದ್ರೆ ಇಂಥ ಗಯ್ಯಾಳಿ ಸೊಸೆ ತಂದ್ಲು. ನನ್ನೇ ಕೂಲಿ ಹೋಗಿ ಕಳಿಸ್ತಾ ಇದ್ದಾಳೆ ನೋಡು. ಅಲ್ಲ, ನಾನು ಒಂದು ಒಟ್ಟು ಉಪವಾಸ ಇದ್ರು ಎಂದು ಕೂಲಿ ಹೋದವಳೆ ಅಲ್ಲ. ಈಗ ದಂಡ ಕಟ್ಟಕ್ಕೆ ನಾನು ಅವ್ರ ಹೊಲಕ್ಕೆ ಕೆಲಸ ಮಾಡಕ್ ಹೋಗ್ಬೇಕಂತೆ, ನಾಗಣ್ಣನ ಹೊಲಕ್ಕೆ. ಇವಳಿಂದ ನೋಡು ಇನ್ನ ಎಷ್ಟು ಎಂತೆಂತ ಕಷ್ಟ ಬರುತ್ತೋ ಏನೋ ನನಗೂ ನಿನ್ಗುನು. ಇದ್ಯಾಕಪ್ಪ ಈ ಕದ್ರಜ್ಜಿದು ಈ ಪೆಂಗೊಂದು ಮಕ ಒಳ್ಳೆ ಅರಳೆಣ್ಣೆ ಕುಡ್ದಿರೋ ತರ ಐತೆ. ಯಾಕನ ಯಾರನ್ನೋ ಬೈಕೊಂಡು ಬರ್ತಾ ಇದಾರೆ, ಏನಾಯ್ತು ಇವ್ರಿಗೆ? ಅಲ್ಲ, ಮದ್ವೆ ಮಾಡ್ಕೊಂಡು ಸೊಸೆನ್ ಕರ್ಕೊಂಬಂದಾರೆ, ಸೊಸೆ ತಗ ಸೇವೆ ಮಾಡಿಸ್ಕೊಂಡು ಆರಾಮ ಕುತ್ಕೊಂಡಿರೋದ್ ಬಿಟ್ಟು ಏನ್ ಮಾಡ್ತಾ ಇದಾರೆ ಇವರು? ನಮಸ್ಕಾರ ಕದ್ರಮ್ಮವ್ರಿಗೆ. ಎಲ್ಲಿಗೆ ಹೋಗಿದ್ರು ಇಬ್ರು ತಾಯಿ ಮಗನು? ಏಯ್ ಸಾಕಮ್ಮ, ಏನೇ ನೀನ್ ಮಾಡಿದ್ದು? ಅಲ್ಲ, ನಾನು ಹೇಳಿದ್ದೇನು ನೀನ್ ತೋರಿಸಿದ್ದೆ ಅಂತದ್ದು? ಹೇಳು, ಇಂಥ ಸೊಸೆನೆ ತೋರ್ಸೋದು? ಇಂಥವಳೆ ತಂದು ನನ್ನ ಮಗು ಗಂಟು ಹಾಕೋದು? ಬಿಡಮ್ಮ, ನಾನೇನೋ ಗಂಗೆ ಹಂಗೆ ಒಂದಿಟ್ಟು ಬುದ್ಧಿವಂತಲಾಗಿರ್ಲಿ, ನನ್ನ ಮಗುಗೆ ಬುದ್ಧಿ ಕಲಿಸ್ಲಿ ಅಂತ ನಾನು ಅಂದ್ಕೊಂಡೆ. ಆದರೆ ನಮ್ಮನ್ನೇನೆ ಬೀದಿಗೆ ತಂದು ಪಂಚಾಯತಿಗೆ ಎಳಿತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡು. ಏನು ಮಾಡಿಳಮ್ಮ ಅಂತದ್ದ? ನಾನು ಇರಲಿಲ್ಲ, ಏನಾಯ್ತು? ತಾಳಾಗ ಹೋಗಿದ್ದೆ ನೀನು? ನೆನ್ನೆಯಿಂದ ಕಾಣಿಸ್ತಾ ಇರಲಿಲ್ಲ. ಅಯ್ಯೋ, ಇಲ್ಲೇ ನಮ್ಮ ದಡಪರ್ನ ಊರಾಗೆ ಮರಿ ಕಡ್ದಿದ್ರು, ಹಕ್ಕೆ ಉಂಡು ಬರೋಣ ಅಂತ ಹೋಗಿದ್ದೆ. ನಿನ್ ನೋಡ್ದೆ, ನೀನ್ ಕಾಣಲಿಲ್ಲ. ಕರ್ಕೊಂಡು ಹೋಗೋಣ ಅಂತಾನ ಎಲ್ಗೆ ಹೋಗಿದ್ದೆ? ನಾನು ಎಲ್ಗೆ ಹೋಗೋಣ, ಎಲ್ಲ ಹೊರಗಡೆಗೆ ಹೋಗಿದ್ದೇನು. ಮತ್ತೆ ನೀನು ಸೊಸೆನ್ ಕೇಳಿದ್ರೆ ಇಲ್ಲ ನಮ್ಮ ಅತ್ತೆ ಎಲ್ಲಿ ಗೊತ್ತಿಲ್ಲ ಅಂದ್ಲು. ಅದಕ್ಕೆ ನಾನು ಒಬ್ಬಳೆ ಹೋಗಿ ಉಂಡು ಬಂದೆ. ಉಂಡು ಬತ್ತೀಯ, ನಾವಿಲ್ಲಿ ಒದೆ ತಿಂದು ಬರ್ತಾ ಇದೀವಿ. ಅವ್ರ ಹತ್ರ ಮರ್ಯಾದೆ ಕಳ್ಕೊಂಡ್ ಬರ್ತಾ ಇದೀವಿ ಅವಳಿಂದಾನ, ಮಂಗಮ್ಮನಿಂದಾನ. ಯಾಕೆ, ಏನಾಯ್ತು? ಏನ್ ಮಾಡಿದ್ಲು ಆ ಮಂಗಿ? ಎಲ್ಲಿ ಅವಳು? ಎಲ್ಲಿ ಅಂದ್ರೆ ನನ್ನ ಮಗ ಏನೋ ಪಂಚಾಯತಿ ಮುಖ್ಯಸ್ಥರು ಹೊಲ್ದಾಗೆ ತರಕಾರಿನ ತಗೊಂಬಂದಿದ್ದ, ಚೀಲು ತುಂಬ್ಕೊಂಬಂದಿದ್ದ. ಇವಳು ಹೋಗಿ ಆ ಅಮ್ಮಗೆ ಎಲ್ಲ ಹೇಳವಳೆ, ಆ ಮುಖ್ಯಸ್ಥಿ ಹೆಂಡ್ತಿ ಆಹಲಮ್ಮಗೆ. ಅದಕ್ಕೆ ಅವಳು ಬಂದು ಊರು ಬಾಯಿ ಮಾಡಿ ಏನೇನೋ ಮಾಡಿಕ್ಕಿದ್ಲು. ಈಗ ಅವ್ರ ಮಂತ ಕರೆಸಿ ನಮಗೆ 500 ರೂಪಾಯಿ ದಂಡ ಹಾಕ್ಯವ್ರೆ. ನಾವು ಕೂಲಿ ಹೋಗಿ ನಾವಿಬ್ರೇನೆ ಅವ್ರಿಗೆ ಕೊಡ್ಬೇಕಂತ 500 ರೂಪಾಯಿನ. ಅದಕ್ಕೆ ನಾನು ಕೂಲಿ ಹೋಗೋಕ್ಕಾಗ, ನನ್ನ ವಯಸ್ಸಾಗೈತೆ ಅಂದ್ರೆ ನಮ್ಮಲ್ದಕ್ಕೆ ಬಾ, ನಿನ್ನ ವಯಸ್ಸಿಗೆ ತಕ್ಕಂಗೆ ಕೆಲಸ ಕೊಡ್ತೀನಿ, ಕೆಲಸ ಮಾಡು, ತೀರ್ಸಿವಂತೆ ಅಂತಾನ ಹೇಳವನ ನಾಗಣ್ಣ. ನೋಡು, ಇಂಥ ಸೊಸೆನೆ ತೋರ್ಸೋದು ನೀನು. ನೀನೇ ತಾನೇ ಹೇಳಿದ್ದು ನಿನ್ ಸೊಸೆ ಅಂತ ಗಂಗಿ ಅಂತವಳು. ಅಂತ ಸೊಸೆನ ತಗೊಂಬ, ಒಂದಿಟ್ಟು ಮಾತಾಡಂಗಿರ್ಬೇಕು ಅಂತಾನ. ಅದಕ್ಕೆ ಅಂತ ಸೊಸೆನ ಹಿಡ್ಕೊಂಬಂದಿದ್ದೀನಿ. ಹೆಂಗೆ? ನಾನು ಅನ್ಭವಿಸಿದ್ದ, ನೀನು ಅನ್ಭವಿಸ್ತಾ ಇದೀಯ ಅಷ್ಟೇನೆ, ಸ್ವಲ್ಪ ದಿನ. ಆಮೇಲೆ ನಿನ್ಗೂ ನಿನ್ ಮಗುಗೂ ಇಬ್ರಿಗೂ ನಿನ್ ಸೊಸೆನೆ ಬುದ್ಧಿ ಕಲಿಸ್ತಾಳೆ. ಏನು ಚಿಂತೆ ಮಾಡಬೇಡ, ಆರಾಮಾಗಿ ಮಾತಕ್ಕೆ ಹೋಗಿ ಉಂಡು ಮನಿಕ ಹೋಗದ್ರಜ್ಜಿ. ಏನೇ ಸಾಕಮ್ಮ ಹಿಂಗಂತ ಇದೀಯಾ? ನಮ್ಗಿಬ್ರಿಗೂ ಅವಳು ಬುದ್ಧಿ ಕಲಿಸ್ತಾಳ? ಏನ್ ಹೇಳ್ತಾ ಇದೀಯಾ? ಕಣ್ಕದ್ರಜ್ಜಿ, ಮತ್ತೆ ನನ್ನ ಮಗ ಬುದ್ಧಿ ಕಲ್ತ್ಕೋಬೇಕಂದ್ರೆ ಗಂಗಿ ಬಂದೇನೆ. ಮೊದ್ಲು ಹೆಂಗೆ ಈ ಕುಡ್ದು ಎಲ್ಲಂದ್ರಲ್ಲೇ ಬಿದ್ದಿರೋನು, ಈಗ ನೋಡು ಹೆಂಗೆ ಕುರಿ ಕತ್ಕೊಂಡ ಹೆಂಗ ಇದ್ದಾನೆ. ಈಗಲೂ ಕುಡಿತಾನೆ, ಆದ್ರೂ ಬಂದಿಟ್ಟು ಬುದ್ಧಿ ಐತೆ, ಬುದ್ಧಿ ಕಲ್ತ್ಕೊಂಡವನೇ. ಹೋಗು, ಇದಿನ್ನೂ ಆರಂಭ, ಇನ್ನೂ ಅಂತ್ಯ ಇನ್ನು ಘೋರವಾಗಿರುತ್ತೆ. ಇಷ್ಟಕ್ಕೇನೆ ಹಿಂಗಾದ್ರೆ ಹೆಂಗೆ ಹೇಳು ಇಬ್ರು? ಇದೇನು ಹಿಂಗಂತ ಇದ್ಯಾ? ಅಂದ್ರೆ ಇನ್ನು ಘೋರವಾಗಿರುತ್ತಂದ್ರೆ ಏನ್ ನಮ್ಮನ್ನ ಸಾಯಿಸಿ ಬಿಡ್ತಾಳೇನಿ ಅವಳು? ಏನ್ ಕೊಲೆಗಡಿಕೆನಿ ಅವಳು? ಅಯ್ಯೋ ಯಮ್ಮ, ನಾನು ಅದಕ್ಕೆ ಹೇಳಿದೆ, ಈ ಸಾಕೈನ ಮಾತು ಕೇಳಿ ಅಂತ ಹುಡುಗಿನ ತಂದು ಮದುವೆ ಮಾಡಿದೆ. ನೋಡು, ಈಗ ನಮ್ಮ ಸೇವೆ ಮಾಡ್ಕೊಂಡಿರ್ತಾಳೆ, ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ, ಸುಮ್ಮನೆ ಮದುವೆ ಆಗು ಅಂತಂದೆ. ನೋಡು ಈಗ. ಅಯ್ಯೋ ದೇವ್ರಿ, ಲೋ ಪೆಂಗ, ನಿನಗೆ ಮದುವೆ ಮಾಡ್ದಂಗೆ ಹಂಗೆ ಇದ್ದಿದ್ರೆ ಒಳ್ಳೇದಾಗದೋ ಏನೋ ಕಣೋ. ನಾವ್ ಹೆಂಗೋ ಇಷ್ಟ ಬಂದಂಗೆ ಇರ್ಬೋದಾಯ್ತು. ನಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ದಂಗೆ ಇರೋರತ್ತ. ಇವಳು ಯಾವಳ ಬಂದು ನಮ್ಮ ಮನೆಗೆ ಇವಾಗ ನಮ್ಮನ್ನೇನೆ ಎದುರಿಸ್ತಾ ಇದ್ದಾಳಲ್ಲೋ. ಈ ಸಾಕಮ್ಮ ನೋಡಿದ್ರೆ ಇನ್ನೂ ಏನೋ ಘೋರವಾಗಿರುತ್ತೆ ಅಂತಾಳೆ. ಅಯ್ಯೋ, ಈಗೇನೋ ಮಾಡೋದು? ಏನು ಮಾಡೋದು ಅಂದರೆ ಏನು ಮಾಡೋಕ್ಕಾಗಲ್ಲ. ನಾವು ಅವಳನ್ನ ಒದ್ದು ಗದುಂಬೇಕು ಅಷ್ಟೇನೆ, ನಮ್ಮ ಮನೆಯಿಂದ ಆಚೆಗೆ ಹಾಕಬೇಕು. ಅಷ್ಟೇ, ನಡಿ. ಹಂಗಂತೀಯ? ಅಲ್ವೋ, ಈಗ ತಾನೇ ಅಲ್ಲಿ ಪಂಚಾಯತಿ ಹತ್ರ ಏನೇನೋ ಬೈದು ಕಳಿಸಿದ್ರಲ್ಲ, ಇನ್ನೇನೋ ತೊಂದರೆ ಕೊಟ್ಟರೆ ಸರಿ ಇರಲ್ಲ ಅಂತಾನ. ಬೇಡ ಸುಮ್ಮನಿರು. ಆಮೇಲೆ ಈಗಲೇ 500 ರೂಪಾಯಿ ದಂಡ ಹಾಕ್ಯಾರ. ಆಮೇಲೆ ಅವಳನ್ನ ಏನೇನೋ ಮಾಡಿ ಮನೆಯಿಂದ ಆಚೆಗೆ ಹಾಕಿ ಅವಳು ಹೋಗಿ ಅಲ್ಲಿ ನಾಗಣ್ಣರ ತಕ್ಕ ಏನೇನೋ ಇಲ್ಲದೆಲ್ಲ ಹೇಳಿ ಆಮೇಲೆ ಇನ್ನೇನೋ ಆದತ್ತು. ಬೇಡ ಬಾ, ಒಂದು ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಯೋಚನೆ ಮಾಡೋಣ ಏನು ಮಾಡೋದು ಅಂತ. ಲೇ ಪೆಂಗ, ನೀನೇನಾದ್ರೂ ಅವಳನ್ನ ಸಾಯಿಸೋದು ಪಾಯಿಸೋದು ಸಾಯಿಸ್ತೀನಿ ಅಂತಾನೆ ಹೋದ್ರೆ ಅಷ್ಟೇನೆ. ಜೈಲಿಗೆ ಹಾಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ. ಆಮೇಲೆ ಸಾಯ ತಕ್ಕ ನೀನ್ ಜೈಲ್ನಾಗೆ ಇರ್ಬೇಕಾಗುತ್ತೆ, ನೀನು ನಿಮ್ಮ ಅಮ್ಮ ಏನೋ. ಹುಷಾರು, ಹೋಗ್ರಿ.
ಏ ಸಾಕಮ್ಮ, ಅಲ್ಲ ಈ ಹೆಣ್ತನ್ ಮದ್ವೆ ಮಾಡ್ದವಳು ನೀನೆ, ಈಗ ಎದುರಿಸೋಳು ನೀನೆ ಆಗಿದೆಯಲ್ಲೇ. ಹಾ, ನಾವೇನೇ ಮಾಡೋದೀಗ? ಏನು ಮಾಡ್ಬೇಡ್ರಿ, ಹೋಗಿ ಗೊತ್ಕಂಡು ಮನೆಗೆ ಹೋಗಿ. ಹಾ, ನಾನು ಹೋಗ್ತೀನಿ. ನೋಡಮ್ಮ ಆ ಸಾಕಮ್ಮನ್ನ ಇಂಥ ಹುಡುಗಿಂತಂದು ಮದುವೆ ಮಾಡಿ ಹೋಗಿ ಮನೆಗೆ ಹೋಗ್ರಿ ಅಂತ ಅಂತೈತೆ. ನಾವು ಅವಳಿಗೆ ಎದ್ರಿಕೆ ಮಕ್ಕಾಗುತ್ತಾ? ಇಲ್ಲ ನಡಿ, ಅವಳಿಗೆ ಸರಿಯಾಗಿ ಹೇಳೋಣ. ಹಾಂ, ಹ್ಞೂ ಕಾಣೋ, ಬಾ. ಎಲ್ಗೋದ್ಲವಳು? ನಮ್ಮಿಂದೇನೆ ಬಂದ್ಲಲ್ಲ. ಎಲ್ಗೋದ್ಲ ಏನೋ, ಎಲ್ಗಾದ್ರೂ ಹಾಳಾಗೋಗ್ಲಳು. ನಡಿ. ಏನು ಮಂತಕ್ಕೇನೋ ಬಂದೇವಳ, ಒಳಕ್ಕೆ ಹೋಗ್ಯವಳ, ಒಂದು ಅಲ್ಲಾಸಿನೇನಾದ್ರೂ. ಬಾ ನೋಡೋಣ ಅದಲ್ಲಿ. ಇದೇನು ಇದು? ಅಲ್ಲ, ನಾನು ಅಳಸ ಕುಂತಿರ್ತಾಳೆ ಅನ್ಕೊಂಡ್ರೆ ಇಲ್ಲಿ ಬಂದು ತಟ್ಟೆಗೆ ಅನ್ನ ಇಕ್ಕೊಂಡು ಬಾರಿಸ್ತಾ ಇದ್ದಾಳಲ್ಲೋ. ನೋಡು, ಇವಳಿಗೆ ಭಯನಯ್ಯ ಏನೂ ಇಲ್ಲ ಅನ್ಸುತ್ತೆ. ಏಯ್, ಎದ್ದಾಳೆ ನಮ್ಮನ್ನ ಅವ್ರ ಹತ್ರ ಎಲ್ಲ ಉಗ್ಸಿ ಕೂಲಿ ಹೋಗಂಗೆ ಮಾಡಿ ಈಗ ಒಂದು ಅನ್ನ ಸಾರು ಉಮ್ತಾಯಿ ಕುಕ್ಕೊಂಡಿದ್ಯಾ? ಓ, ಇದು ಯಾರು ತಂದಾಕಿರೋದು ಅನ್ಕೊಂಡಿದ್ಯಾ? ನಾನು ದುಡ್ದಿರೋದು. ನೀನು ದುಡ್ದಿರೋದೇ ಆಗ್ಲೇಳು, ನನಗೂ ಉಂಬಕ್ಕೆ ಅಕ್ಕೈತಿ. ಏನೇ ಅಕ್ಕು ಗಿಕ್ಕು ಅಂತ ಇದ್ಯಾ? ನಿನಗೇನೆ ಅಕ್ಕೈತಿ? ನೀನು ಯಾವಳು? ನಾನು ತಂದಾಕಿರೋದ ತಿನ್ನಕ್ಕೆ? ಯಾರು ಅಂದ್ರೆ ಈ ಮನೆ ಸೊಸೆ, ನಿನ್ನ ಹೆಂಡ್ತಿ. ಅದು ಗೊತ್ತಿಲ್ವಾ ನಿನಗೆ? ಹೋಗು, ಸುಮ್ಮನೆ ಉಮ್ಮಂಗಿದ್ರೆ ಇಕ್ಕೊಂಡು ಉಣ್ ಬಾ. ನನಗೆ ಹೊಟ್ಟಸಿತ್ತು, ಅದಕ್ಕೆ ಬಂದ ತಕ್ಷಣ ಇಕ್ಕೊಂಡು ಉಣ್ತಾ ಇದ್ದೀನಿ. ನೀವು ಮಾಡಿರ ಇದಕ್ಕೆ ನಾನು ಆವಾಗಿಂದ ಉಂಡೇ ಇಲ್ಲ. ನೀವೇನು ತಿಂದಿದ್ರಿ? ನಿಮ್ಗೇನು ಅನ್ಸಲ್ಲ. ನಾನು ಉಣ್ಬೇಕು, ಸುಮ್ಮನಿರ್ರಿ. ಇಲ್ಲಿ ಜಗಳ ತೆಗಿಯಕ್ಕೆ ಬರಬೇಡ್ರಿ. ತಕ್ಕ ಒಂದು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ಅಯ್ಯೋ 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 ಅಯ್ಯೋ, ಏನೋ ಪೆಂಗ ಇದು? ನಿನ್ನ ಹೆಂಡ್ತಿ ನಮ್ಗೇನು ಹಿಂಗೆ ಬೆದರಿಕೆ ಆಗ್ತಿದ್ದಾಳಲ್ಲೋ? ತಕ್ಕ ಮುಚ್ಕೊಂಡು ನಿಂತ್ಕೊಳ್ರಿ ಅಂತಾನ? ಏನು ಎದುರಿಸ್ತಾ ಇದ್ಯಾ? ಮಾತಾಡಂಗಿಲ್ಲ. ತಕ್ಕ ನಿಂತ್ಕೊಳ್ರಿ ಅಂದ್ರೆ ನಿಂತ್ಕೋಬೇಕು ಅಷ್ಟೇನೆ, ಇಲ್ಲಾಂದ್ರೆ ಗೊತ್ತಲ್ಲ. ಯಮ್ಮ, ಇವಳಿಗೇನು ಹಿಂಗೆ ಎದುರಿಸ್ತಾ ಇದ್ದಾಳೆ ನಮ್ಮನ್ನೇನೆ? ಪಂಚಾಯತಿಯವರು ಅವಳ ಕಡೆಗೆ ಮಾತಾಡಿರು ಅಂತಾನ? ಇರು, ಅವಳು ಉಂಬೋದಾಗಲಿ ಸರಿಯಾಗಿ ಅವಳಿಗೆ ಉಗ್ಯನ. ಈಗ ಹೇಳ್ರಿ, ಏನು ಅಂತಾನ? ಉಂಡಿದ್ದಾಯ್ತು, ಹೊಟ್ಟೆ ತುಂಬಿದ್ದು ಆಯ್ತು. ಏನು ಏನು ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ನಿನಗೆ? ಈಗ ನಾಗಣ್ಣವ್ರಿಗೆ ಹೇಳ್ದೆ, ಅವ್ರ ಹತ್ರ ಉಗಿಸ್ದೆ, ಅವ್ರಿಗೆ ನಮ್ಮನ್ನಿಬ್ರು ಕೂಲಿ ಹೋಗಂಗೆ ಮಾಡಿದೆ ಅಂತ ದಿಮಾಕ. ಈ ದಿಮಾಕು ಜಾಸ್ತಿ ದಿನ ನಡೆಯಲ್ಲ. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದು ಕಲ್ತ್ಕ. ಓಹೋ, ಏನು ಅಂತ ಕೇಳ್ತಾಳೆ ನೋಡ್ದ? ತಕ್ಕ ನಿಂತ್ಕೊಳ್ರಿ ಅಂತ ಹೇಳಿಟ್ಟು ತಿಂದಲ್ಲ ಈಗ, ಅದಕ್ಕೆ ಕೊಬ್ಬು ನಿನಗೆ ತಂದಾಕಿರೋದ. ಅಯ್ಯ, ಮತ್ತೆ ಹೊಟ್ಟಸ್ಕೊಂಡು ಹಂಗೆ ಇರಕ್ಕಾಗತ್ತಾ? ನೀನೇನು ಹೊಟ್ಟಸ್ಕೊಂಡು ಹಂಗೆ ಇರ್ತೀಯ? ಹೊಟ್ಟೆ ಹಸ್ತೆ ತಿಂತೀಯ ತಾನೆ? ಸುಮ್ಮನೆ ಹೋಗ್ರಿ, ಕೆಲಸ ನೋಡೋಗ್ರಿ. ನಾಳೆಯಿಂದನ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೆ ಹೋಗಿ ಮನಿಕ ಹೋಗ್ರಿ. ಇವಾಗ ಟೈಮ್ ಆಯ್ತು, ಹೋಗಿ ಮನಿಕೊಂಡು ಬೆಳಗಿಲೆ ಎದ್ದು ಹೊತ್ತು ಮುಂಚೆ ಹೋಗ್ರಿ. ಬಿಸಿಲಾಗೋ ಅಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಂಡು ಬರೀವ್ರಂತೆ. ಅದನ್ನ ಹೇಳಕ್ಕೆ ನೀನು ಯಾವಳು? ನಿನ್ನ ಮನೆಯಿಂದ ಆಚೆಗೆ ಹಾಕ್ಬಿಡ್ತೀನಿ. ಹಿಂಗೇನಾದ್ರೂ ನಮ್ಗೇನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನನ್ನ ಮನೆಯಿಂದ ಆಚೆಗೆ ಹಾಕ್ತೀರಾ? ಏನೂ ಇಲ್ಲ, ನಾನೇನೇನು ಸುಮ್ಮನೆ ಇಲ್ಲ. ಏನೋ ಹೋದ್ರೆ ಹೋಗಿ ಹೊಸ್ತಾಗಿ ಬಂದಿದ್ದೀನಿ ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ, ಇಷ್ಟೊತ್ತನು. ಇನ್ಮೇಲೆ ನಾನು ಸುಮ್ಮನಿರಲ್ಲ. ನಿಮ್ಮ ಬಂಡವಾಳ ಏನು ಅಂತ ಗೊತ್ತಾಯ್ತಲ್ಲ. ನೀವಿಬ್ರು ಕಳ್ರು ಅಂತಾನ. ನಿಮ್ಮಿಬ್ರು ಬದಲಾಯಿಸದೆ ನನ್ನ ಇವಾಗಿರೋ ಗುರಿ. ಕಳ್ತನ ಬಿಟ್ಟು ನ್ಯಾವೇಗೆ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬಂದ್ರೆ ಸರಿ, ಇಲ್ಲಾಂದ್ರೆ ನನ್ನ ಹತ್ರ ನಿಮ್ಮ ಮಾಟ ಎಲ್ಲ ನಡೆಯಲ್ಲ. ಏನಂತ್ಕೊಬಿಟ್ಟಿದ್ದೀರಾ? ಸುಮ್ಮನಿದ್ದೀನಿ ಅಂತ ಹೇಳಿ ಹೆಂಗ್ ಬೇಕಾ ಹಂಗೆ ಬೈಬೋದು, ಹೆಂಗ್ ಬೇಕಾ ಹಂಗೆ ಹೊಡಿಬೋದು ಅನ್ಕೊಂಡಿದ್ರೇನು? ಏನಿಲ್ಲ, ನನ್ನ ಮೇಲೆ ಏನಾದ್ರೂ ಇನ್ನೊಂದು ಏಟ್ ಬಿದ್ರು ನಾನು ಸುಮ್ಮನಿರಲ್ಲ. ಹುಷಾರು.